ದೇವಸ್ಥಾನ ಅಂದ್ಮೇಲೆ ಗರ್ಭಗುಡಿ ಇದ್ದೇ ಇರುತ್ತೆ. ಆದ್ರೆ ನಾನ್ ಇವತ್ತು ನಿಮ್ಗೆ ತೋರಿಸ್ತಿರುವಂತ ದೇವಸ್ಥಾನದಲ್ಲಿ ಗುಡಿ ಇಲ್ಲ, ಬಾಗ್ಲಿಲ್ಲ, ಗರ್ಭಗುಡಿ ಏನೂ ಇರಲ್ಲ. ಇಲ್ಲಿ ಎಷ್ಟೇ ಜೋರಾಗಿ ಮಳೆ ಬಂದ್ರು ಅರ್ಚಕರು ಪೂಜೆನೂ ನಿಲ್ಸಲ್ಲ, ಅಲ್ಲಿರೋ ದೀಪನೂ ಆರಲ್ಲ. ಅಂತದೊಂದು ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಇವತ್ತು. ಈ ದೇವಸ್ಥಾನ ಬೇರೆ ಯಾವ್ದು ಅಲ್ಲ, ಧರ್ಮಸ್ಥಳದಿಂದ 17 ಕಿಲೋಮೀಟರ್ ದೂರದಲ್ಲಿರೋ ತುಂಬಾನೇ ಫೇಮಸ್ ಆದ ಸೌದಡಕ ಶ್ರೀ ಮಹಾಗಣಪತಿ ದೇವಸ್ಥಾನ ಅಂತ ಹೇಳ್ತಾರೆ. ಇದು ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ರೂಟ್ ಅಲ್ಲಿ ಮಧ್ಯದಲ್ಲಿದೆ. ವಿಶೇಷತೆ ಏನಪ್ಪಾ ಅಂದ್ರೆ ಭಕ್ತಾದಿಗಳು ಇಲ್ಲಿಗೆ ಬರ್ಬೇಕಾದ್ರೆ ಏನಾದ್ರೂ ಒಂದು ಕೋರಿಕೆ ಇಟ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಕೋರಿಕೆ ಈಡೇರಿದಾದ್ಮೇಲೆ ಗಣಪತಿಗೆ ಒಂದು ಗಂಟೆಯನ್ನ ಹರಕೆಯಾಗಿ ಕೊಡ್ತಾರೆ. ಇನ್ನೊಂದು, ಈ ದೇವಸ್ಥಾನದ ಸುತ್ತಮುತ್ತ ನೀವು ಗಮನ ಕೊಟ್ಟಿ ನೋಡಿದ್ರೆ ಎಲ್ಲಾ ಕಡೆ ಗಂಟೆಗಳೇ ಕಾಣ್ತಿರುತ್ತೆ. ಈ ಗಂಟೆಗಳೇ ಪ್ರತ್ಯಕ್ಷ ಸಾಕ್ಷಿ ನಿಮ್ಗೆ. ನೀವ್ ಏನಾದ್ರೂ ಅನ್ಕೊಂಡ್ರೆ ಖಂಡಿತ ನೆರವೇರುತ್ತೆ ಅನ್ನೋದಕ್ಕೆ. ಇಲ್ಲಿ ದಿನನಿತ್ಯ ಅನ್ನ ಪ್ರಸಾದನೂ ಸಿಗುತ್ತೆ. ಈ ದೇವಸ್ಥಾನಕ್ಕೆ ಯಾಕೆ ಗರ್ಭಗುಡಿ ಇಲ್ಲ ಮತ್ತೆ ಏನಕ್ಕೆ ಈ ತರ ಹೆಸರು ಬಂತು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಫಾಲೋ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.